ಬಗ್ಗೆ ಮಾತನಾಡೋದಕ್ಕೆ ಮೂವರು ಅತಿಥಿಗಳು ನಮ್ಮ ಜೊತೆ ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಮೊದಲನೇದಾಗಿ ನಿವೃತ್ತ ಕರ್ನಲ್ ವಿ ಎಂ ನಾಯಕ್ ಅವರಿದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ. ಹಾಗೆಯೇ ವಿಂಗ್ ಕಮಾಂಡರ್ ಬಿ ಎಸ್ ಸುದರ್ಶನ್ ಅವರು ಬಂದಿದ್ದಾರೆ. ಸರ್ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ರಕ್ಷಣಾ ವಲಯದ ವಿಶ್ಲೇಷಕರು ಗಿರೀಶ್ ಲಿಂಗಣ್ಣವರಿದ್ದಾರೆ. ಸರ್ ತಮಗೂ ಕೂಡ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವಿ ಎಂ ನಾಯಕ್ ಅವರಿಂದನೇ ಆರಂಭ ಮಾಡಿಬಿಡ್ತೀನಿ. ಸರ್, ಈ ಥರದ ಘಟನೆಗಳು ಹೊಸದೇನೂ ಅಲ್ಲ ನಮ್ಮ ದೇಶಕ್ಕೆ. ಈ ಹಿಂದೆನೂ ಬೇಕಾದಷ್ಟು ಸರ್ತಿ ನಡೆದಿದೆ. ಆದರೆ ಈಗಿನ ಪರಿಸ್ಥಿತಿಯನ್ನು ನೋಡಿದ್ರೆ ಏಕಾಏಕಿ ಪಾಕಿಸ್ತಾನದ ಮೇಲೆ ಯುದ್ಧ ಘೋಷಣೆ, ನೇರ ಯುದ್ಧ ಘೋಷಣೆ ಮಾಡುವ ಸನ್ನಿವೇಶ ಇದೆಯಾ ಅನ್ನೋ ಪ್ರಶ್ನೆ. ಇದು ಪ್ರೀ ರಿಕ್ವೆಸಿಟ್ಸ್ ಫಾರ್ ವಾರ್ ಅಂತ ಏನಿರ್ತದಲ್ಲ, ಡಿಪ್ಲೊಮ್ಯಾಟಿಕ್ ಸ್ಯಾಂಕ್ಷನ್ಸ್, ಎಂಬಸಿದಲ್ಲಿ ಸ್ಟ್ರೆಂತ್ ಕಡಿಮೆ ಮಾಡೋದು, ಇಂಡಸ್ ವಾಟರ್ ಟ್ರೀಟಿ, ದಟ್ ಇಸ್ ಇಂಪಾರ್ಟೆಂಟ್ ಒನ್. ಯಾಕಂದರೆ 1960 ಆದಂಥ ಟ್ರೀಟಿ 1965 ಯುದ್ಧ ಆದ್ರೂ, 1999 ಕಾರ್ಗಿಲ್ ಆದ್ರೂ, 71 ಆದ್ರೂ ಅದನ್ನು ಸ್ಟಾಪ್ ಮಾಡಿದ್ದಿಲ್ಲ. ಈಗ ಏನಂತಂದ್ರೆ ಅದು ಸಸ್ಪೆಂಡ್ ಆಗಿದೆ ಅಂದ್ರೆ ದಟ್ ಈಸ್ ಒನ್ ಆಫ್ ದ ಮೇಜರ್ ಏನಪ್ಪ ಅಂದ್ರೆ ಪ್ರೀ ರಿಕ್ವೆಸಿಟ್ಸ್ ಆರ್ ವಾರ್ ಕ್ಲೌಡ್ಸ್ ಆರ್ ರಿಯಲಿ ದೇರ್. ಬಟ್ ಈ ಸಿಚುವೇಶನ್ ಏನಂತಂದ್ರೆ ಈಗ ಸಾಕಷ್ಟು ಈ ಟೆರರ್ ಅಟ್ಯಾಕ್ ಆದ ನಂತರ ಇದು ರಿಯಾಕ್ಟಿವ್ ಆ್ಯಕ್ಷನ್ಸ್ ಏನಂತಂದ್ರೆ ಮೊದಲಿನ ಟೆರರ್ ಅಟ್ಯಾಕಿಗೆ ಈಗಿನ ಟೆರರ್ ಅಟ್ಯಾಕಿಗೆ ಸ್ವಲ್ಪ ಡಿಫ್ರೆನ್ಸ್ ಏನಂತಂದ್ರೆ ಒಂದು ಫಿಲ್ಮಿ ಸ್ಟೈಲ್ದಲ್ಲಿ ಟೆರರ್ ಅಟ್ಯಾಕ್ ಆಗಿ ಅದು ಏನಂತಂದ್ರೆ ಇಟ್ ಹ್ಯಾಸ್ ಕ್ಯಾಪ್ಚರ್ಡ್ ದ ಏನಪ್ಪ ಅಂದ್ರೆ ಎಮೋಷನ್ಸ್ ಆಫ್ ದ ಪಬ್ಲಿಕ್. ಯಾಕಂದ್ರೆ ಒಂದು ಇಷ್ಟು ಒಳಗೆ ನುಗ್ಗಿ ದೇವರ್ ಎಟ್ ದರ್ ವಿಲ್ ಫಾರ್ ಅಬೌಟ್ 1 hour. ಅಂದ್ರೆ ಏನಾದರೂ ಈಗ ಟೆರರ್ ಅಟ್ಯಾಕ್ ಆಗಿದೆ ಅಂತ ಕೊಂದು ರೆಸ್ಕ್ಯೂ ಮಾಡೋಕ್ಕೂ ಸೆಕ್ಯೂರಿಟಿ ಫೋರ್ಸ್ ಹೋದ್ರೂ ಇಟ್ ವುಡ್ ಹಾವ್ ಟೇಕನ್ ಮೋರ್ ದೆನ್ 1 hour. ಸೊ ಈ ಥರ ಅದರಿಂದ ಪಬ್ಲಿಕ್ದು ರಕ್ತ ಕುದಿತಾ ಇದೆ. ಆ್ಯಂಡ್ ಮೋರ್ ಎವರ್ ಇವೆಲ್ಲ ಮಾಡಿದ ನಂತರ ಯಾಕೆ ಬಿಡ್ಬೇಕಂತ ತಿಕ್ಕೊಂದು. ನೆಕ್ಸ್ಟ್ ಈಸ್ ಏನಂತಂದ್ರೆ ಐ ಕೀಪ್ ಟೆಲಿಂಗ್ ಇನ್ ಎವ್ರಿ ಚಾನೆಲ್, ವಾರ್ ಈಸ್ ದ ಲಾಸ್ಟ್ ಆಪ್ಷನ್. ವಾರ್ ಶುಡ್ ಬಿ ದ ಲಾಸ್ಟ್ ಆಪ್ಷನ್. ಅದಕ್ಕಿಂತ ಮೊದಲು ಏನಂತಂದ್ರೆ ಟ್ಯಾಕಲ್ ಆಗೋದಿದ್ರೆ ಮಚ್ ಬೆಟರ್. ಬಟ್ ಪಾಕಿಸ್ತಾನ ಏನಪ್ಪ ಅಂದ್ರೆ ಇಫ್ ದೇ ಡೋಂಟ್ ಮೆಂಡ್ ದೇರ್ ವೇಸ್ ದೆನ್ ದೇ ಆರ್ ಇನ್ವೈಟಿಂಗ್ ಇಟ್. ವಿ ಆರ್ ನಾಟ್ ಟ್ರಸ್ಟಿಂಗ್, ದೇ ಆರ್ ಇನ್ವೈಟಿಂಗ್ ಇಟ್. ದಟ್ ಇಸ್ ವಾಟ್ ಐ ವಿಂಗ್ ಕಮಾಂಡರ್ ಸುದರ್ಶನ್ ಸರ್, ನಿಮ್ಮಿಂದ ನಾನು ಶುರು ಮಾಡ್ತೀನಿ. ಟೆರರಿಸ್ಟ್ಗಳಿಗೆ ಯಾವಾಗಲೂ ಒಂದು ಅಡ್ವಾಂಟೇಜ್ ಇರುತ್ತೆ ಆರ್ಮಿ ಮೇಲೆ. ಏನಂದರೆ ಅವರು ಪ್ಲೇಸ್ನ ಸಮಯವನ್ನು ಅವ್ರು ಚೂಸ್ ಮಾಡಿಬಿಟ್ಟು ಅವ್ರು ಅಟ್ಯಾಕ್ ಮಾಡ್ತಾರೆ. ಸೊ ಯಾವಾಗಲೂ ಅದೊಂದು ಅಡ್ವಾಂಟೇಜ್ ಅವ್ರಿಗೆ ಇದ್ದೇ ಇರುತ್ತೆ, ಅನ್ಡ್ಯೂ ಅಡ್ವಾಂಟೇಜ್ ಇದ್ದೇ ಇರುತ್ತೆ. ಬಟ್ ನಂಗೆ ಪ್ರಶ್ನೆ ಬರೋದು, ತುಂಬ ಜನ ಸೋಷಿಯಲ್ ಮೀಡಿಯಾದಲ್ಲೂ ಕೇಳ್ತಾ ಇದ್ದಾರೆ, ಅದನ್ನು ಕೆಲವರು ಅಡ್ರೆಸ್ ಮಾಡಿದ್ದಾರೆ ಆಲ್ರೆಡಿ. ಗ್ರೇವ್ ಸೆಕ್ಯೂರಿಟಿ ಲ್ಯಾಪ್ಸ್ ಆಗಿತ್ತು ಹೌದು ಅಂತ. ಬಟ್ ನಿಜವಾಗ್ಲೂ ಅಲ್ಲಿ ದೊಡ್ಡ ಮಟ್ಟದ ಸೆಕ್ಯೂರಿಟಿ ಕೊಡೋದಕ್ಕೆ ಸಾಧ್ಯ ಇತ್ತು? ಆ ಪ್ರದೇಶ ಹೇಗಿತ್ತು ಅಂತ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ? ಏನಾಯಿತು ಅಲ್ಲಿ, ವಾಟ್ ಮೈಟ್ ಹ್ಯಾವ್ ವೆಂಟ್ ರಾಂಗ್ ಅಂತ? ಹೌದು, ಈಗ ನೋಡಿ, ಇದೊಂದು ಬಸ್ ವರ್ಡ್ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತ ಎಲ್ಲ ಕಡೆ ಇದೆ. ಬಟ್ ನಾನು ಹೇಳೋದು, ಸೆಕ್ಯೂರಿಟಿ ಲ್ಯಾಬ್ಸ್ಗೆ ಪೂರಕವಾಗಿ ಬಹಳ ದೊಡ್ಡ ಮಟ್ಟದ ಮಾಹಿತಿ ಸೋರಿಕೆ ಆಗಿದೆ. ಯಾವ ಮಾಹಿತಿ ಸರ್? ಇವ್ರು ಯಾವ ಟೂರಿಸ್ಟ್ಗಳು, ಎಲ್ಲಿ ಇದ್ದಾರೆ, ಯಾವ ಹೋಟ್ಲಲ್ಲಿದ್ದಾರೆ, ಇವರ ಪ್ರೋಗ್ರಾಮ್ ಏನು, ಇವ್ರು ಯಾವಾಗ ಹೋಗ್ತಾರೆ, ಆಮೇಲೆ ಇದರ ಮಾಸ್ಟರ್ ಮೈಂಡ್ ಏನು ಕೂತ್ಕೊಂಡಿದ್ದಾನಲ್ಲ ಸೈಫುಲ್ಲಾ ಕಸೂರಿ, ಅವನಿಗೆ ನಿರ್ದೇಶನ ಬರೆದ ಇನ್ನೊಬ್ಬ ಮಹಾದೊಡ್ಡ ಟೆರರಿಸ್ಟ್, ಹಿಸ್ ನೇಮ್ ಇಸ್ ಜನರಲ್ ಆಸಿಮ್ ಮುನೀರ್. ಇದು ಆರ್ಮಿಯಿಂದ ನಡೆದಿರೋದು. 26/11 ತರ ಈ ಬ್ರೈನ್ ವಾಶ್ ಹುಡುಗರು ಬಂದಿದ್ರಲ್ಲ, ಅಜ್ಮಲ್ ಕಸಾಬ್ ಅಂತಾರೆ, ದೊಡ್ಡ ಬ್ರೈನ್ ವಾಶ್ ಹುಡುಗರು. ಇವರು ದೇ ಆರ್ ರಿಟೈರ್ಡ್ SSG ಕಮಾಂಡೋಸ್. ದೇ ಆರ್ ನಾಟ್ ಆರ್ಡಿನರಿ ಭಯೋತ್ಪಾದಕರು. ಆಮೇಲೆ ಇದು ಭಯೋತ್ಪಾದಕ ದಾಳಿ ಅಲ್ಲ. ಭಯೋತ್ಪಾದಕ ದಾಳಿ ಹೆಂಗೆ ಒಂದು ಡೆಡ್ ಅಂತ ತಾಜ್ ಹೋಟೆಲ್ನಲ್ಲಿ ಇದ್ದಾರನ್ನೆಲ್ಲ ಕೊಂದ್ಬಿಟ್ರು. ಇದು ಹಿಂದೂಗಳ ಮೇಲೆ ನಡೆದ ನರಮೇಧ ಯಾಗ, ರಿಲಿಜಿಯಸ್ ಐಡೆಂಟಿಟಿ ಅಟ್ಯಾಕ್. ಅದು ಎಲ್ಲಿಂದ ಪ್ರಾರಂಭ ಆಯಿತು? ಒಂದು ವಾರದ ಹಿಂದೆ ಇದೇ ಹುಚ್ಚ ಜನರಲ್ ಆಸಿಮ್ ಮುನೀರ್ ಭಾಷಣ ಮಾಡಿದ್ನಲ್ಲ, ಹಿಂದೂಗಳಿಗೂ ನಮಗೂ ಬಹಳ ವ್ಯತ್ಯಾಸ ಇದೆ, ಅವರ ಆಕಾಂಕ್ಷೆಗಳೇ ಬೇರೆ, ನಮ್ಮ ರೀತಿ ನೀತಿಗಳೇ ಬೇರೆ. ಅಲ್ಲಿಂದ ಶುರುವಾಗಿದ್ದು ಇದು. ಯಾಕೆ ಅಂದರೆ ಅವರು ಈಗ ನೋಡಿ, ಟೂರಿಸಮ್ಮಿಂದನೇ ಕಾಶ್ಮೀರಕ್ಕೆ 8,000 ಕೋಟಿ ಬರುತ್ತೆ. ಅವರ ಸೇಬು, ಆಕ್ರೋಟು, ಸ್ಯಾಫ್ರನ್ ಅದೆಲ್ಲ ಸೇರಿದರೆ 7,000 crores. ಸೊ ದಟ್ ಮೀನ್ಸ್ ಟೂರಿಸಮ್ ಇಸ್ ಅ ಬಿಗ್ ರೆವೆನ್ಯೂ. ಸ್ಟಾರ್ಟಿಂಗ್ ಫ್ರಮ್ ಟ್ಯಾಕ್ಸಿ ಡ್ರೈವರ್ ಟು ಹೋಟೆಲ್ಸ್ ಟು ಬೋಟ್ ರೈಡರ್ ಅದೆಲ್ಲ. ಸೊ ದಟ್ ವಾಸ್ ವಾಟ್ ಟ್ರಬ್ಲಿಂಗ್ ಜನರಲ್ ಆಸಿಮ್ ಮುನೀರ್. ಗಿರೀಶ್ ಸರ್, ನೀವೇನು ಹೇಳ್ತೀರಾ ಸರ್? ಇಲ್ಲಿ ಸೆಕ್ಯೂರಿಟಿ ಲ್ಯಾಬ್ಸ್ ಅವ್ರು ಹೇಳ್ತಾರೆ ಸೋರಿಕೆ ಆಗಿದೆ ಮಾಹಿತಿ ಅಂತಕ್ಕಂಥದ್ದು. ಅದು ಒಂದು ಕಡೆ. ಆದರೆ ಈಗ ಒಂದು ಹಳ್ಳಿನಲ್ಲಿ ನಡೆಯೋ ಒಂದು ಜಾತ್ರೆ ಅಂದರೆ 2 ಕಾನ್ಸ್ಟೇಬಲ್ಗಳು ಹಾಕ್ತಾರೆ. ಒಂದು ಜಾತ್ರೆ ಅಂತ ಸುಮ್ಮನೆ ಅವ್ರ ಪಾಡ್ಗೆ ಅವ್ರು ಓಡಾಡ್ಕೊಂಡಿರ್ತಾರೆ. ಅಂಥದ್ರಲ್ಲಿ 2,000 ಜನ ಸೇರುವಂತಹ ಒಂದು ಜಾಗದಲ್ಲಿ ಸೆಕ್ಯೂರಿಟಿ ಇಲ್ಲ, ಅದೂ ಜಮ್ಮು ಕಾಶ್ಮೀರದಲ್ಲಿ ಅಂತಂದರೆ ಸೆಕ್ಯೂರಿಟಿ ಲ್ಯಾಬ್ಸ್ ಅಂತಕ್ಕಂಥದ್ದನ್ನು ಕೂಡ ಕೆಲವರು ಹೇಳ್ತಾ ಇದ್ದಾರೆ. ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ?
ನೋಡಿ, ಯೂಶಲಿ ಈ ಒಂದು ಪಹಲ್ಗಾಮ್ ಅನ್ನೋದು ಯೂಶಲಿ ಜೂನಲ್ಲಿ ಓಪನ್ ಆಗ್ತಿತ್ತು, ಈ ಅಮರ್ನಾಥ್ ಯಾತ್ರೆ ಶುರು ಮಾಡಬೇಕಾದ್ರೆ. ಈ ಸಲ ಸ್ಟೇಟ್ ಗೌರ್ಮೆಂಟ್ ಏಕಾಏಕಿ ಡಿಸಿಷನ್ ತಗೋತು, ಏಪ್ರಿಲ್ 20th ಮಾಡೋಣ ಅಂತ, ಏಪ್ರಿಲ್ 20th. ಸೊ ದಿಸ್ ವಾಸ್ ನಾಟ್ ಇನ್ಫಾರ್ಮ್ಡ್ ಟು ದಿ ಪೊಲೀಸ್ ಆರ್ ದಿ ಮಿಲಿಟರಿ ಫಾರ್ ದಿ ಪ್ರಯರ್ ಪ್ರಿಪರೇಷನ್ ಫ್ರಮ್ ಸ್ಟೇಟ್ ಗವರ್ಮೆಂಟ್. ಫ್ರಮ್ ದ ಸ್ಟೇಟ್ ಗವರ್ಮೆಂಟ್. ಕೌಂಟರ್ ಸರ್, ನಂದೊಂದು ಕೌಂಟರ್ ಇದೆ. ಈಗ ರಾಷ್ಟ್ರೀಯ ರೈಫಲ್ಸ್ಗೆ ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ, ಅನ್ಗಾರ್ಡೆಡ್ ಪ್ಲೇಸಸ್ ಯಾವುದು ಒಂದು ವೇಳೆ ಟೂರಿಸ್ಟ್ಗಳು ಬಂದ್ರೆ ಅಂತ. ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ಗೂ ಇನ್ಫಾರ್ಮೇಶನ್ ಇರುತ್ತೆ, ಯಾವ ಪ್ಲೇಸಸ್ನಲ್ಲಿ ಸೆಕ್ಯೂರಿಟಿ ಕಡಿಮೆ ಇದೆ ಅಂತ. ಸೊ ಇಲ್ಲಿ ಸಮನ್ವಯತೆ ಕೊರತೆ ಹಾಗಾದ್ರೆ ಉಂಟಾಯ್ತಾ? ಹೌದು, ಇದನ್ನ ಸಮನ್ವಯತೆ ಕೊರತೆ ಬಿಟ್ವೀನ್ ದ ಸ್ಟೇಟ್ ಅಂಡ್ ದಿ ಸೆಂಟ್ರಲ್ ಗವರ್ಮೆಂಟ್. ಯಾಕಂದ್ರೆ ಏಪ್ರಿಲ್ 20th ಆಗಿರೋದು ಇದೆ ಫಸ್ಟ್ ಟೈಮ್, ಯಾವತ್ತೂ ಆಗಿರ್ಲಿಲ್ಲ. ಅಮರನಾಥ್ ಯಾತ್ರೆ ಶುರು ಅಮರನಾಥ್ ಈ ಜಾಗ ನ್ಯೂಸ್ ಮಾಡ್ಕೋತಿದ್ರು. ಏಪ್ರಿಲ್ 20th ಸಡನ್ ಆಗಿ ಡಿಸಿಷನ್ ತಗೊಂಡ್ರು. ಪ್ಲಸ್ ದೇರ್ ಇಸ್ ಅ ಮ್ಯಾನ್ ಪವರ್ ಶಾರ್ಟೇಜ್. ರಾಷ್ಟ್ರೀಯ ರೈಫಲ್ 9 ಈ ಸೆಕ್ಟರ್ನು ನೋಡ್ಕೋಬೇಕು. There was really a manpower shortage. Also there was an intelligence failure. Both are ಎಲ್ಲಾರ್ದು ಪಾತ್ರ ಇದೆ ಈ ಒಂದು ಫೇಲ್ಯೂರ್ ಅಲ್ಲಿ. ಇಟ್ ಇಸ್ ನಾಟ್ ಓನ್ಲಿ ಇಂಟೆಲಿಜೆನ್ಸ್ ಫೇಲ್ಯೂರ್, ಇಟ್ ಇಸ್ ನಾಟ್ ಓನ್ಲಿ ಗೌರ್ಮೆಂಟ್ ಫೇಲ್ಯೂರ್, ಇಟ್ ಇಸ್ ನಾಟ್ ಓನ್ಲಿ ಸೆಂಟ್ರಲ್ ಗೌರ್ಮೆಂಟ್ ಫೇಲ್ಯೂರ್. ಆ ಥರ ಹೇಳೋಕ್ಕಾಗಲ್ಲ. ಬಿಕಾಸ್ ಪೊಲೀಸ್ ಆ್ಯಂಡ್ ಮಿಲಿಟರಿ ಇಟ್ ಸ್ಟಿಲ್ ಇಟ್ ಬೀಯಿಂಗ್ ಆನ್ ಯೂನಿಯನ್ ಟೆರಿಟರಿ ಈಸ್ ಅಂಡರ್ ದಿ ಕಂಟ್ರೋಲ್ ಆಫ್ ದಿ ಸೆಂಟ್ರಲ್ ಗೌರ್ಮೆಂಟ್. ಸೊ ಹಂಗೆ ಅಂದ್ಬಿಟ್ಟು ಅವ್ರಿಗೆ ನನಗೆ ಗೊತ್ತೇ ಇಲ್ಲ 4,000 ಜನ ಸೇರಿರೋದು ಅಂತ ಹೇಳೋಕ್ಕೂ ಆಗಲ್ಲ. ಯಾಕಂದರೆ ಅಲ್ಲಿ ಬರೋ ಹೋಟೆಲ್ ಬುಕ್ಕಿಂಗ್ಸ್ ಆಗಲಿ, ಅಲ್ಲಿ ಬರೋ ಫ್ಲೈಟ್ ಡೀಟೇಲ್ಸ್ ಆಗಲಿ, ಅಲ್ಲಿ ಬರೋ ಟ್ರೈನ್ ಡೀಟೇಲ್ಸ್ ಆಗಲಿ, ಎಷ್ಟು ಜನ ಕಾಶ್ಮೀರಿಗೆ ಬರ್ತಾ ಇದ್ದಾರೆ ಆಗಲಿ, ದಟ್ ಈಸ್ ದ ಬೇಸಿಕ್ ಥಿಂಗ್ಸ್. ವಾಟ್ ದ ಇಂಟೆಲಿಜೆನ್ಸ್ ಕಲೆಕ್ಟ್ ಮಾಡೋದೇ ಅದು. ಇಂಟೆಲಿಜೆನ್ಸ್ ಅವ್ರು ಮಾಡಬೇಕಾದ ಇದು. ಸೊ ದೇ ದೆಮ್ಸೆಲ್ಸ್ ಕುಡ್ ನಾಟ್. ನಮ್ಮ ಗೂಢಾಚಾರ ಇಲಾಖೆ ಕೆಲವು ಅಸೆಟ್ಗಳನ್ನ ಕಲ್ಟಿವೇಟ್ ಮಾಡ್ಕೊಂಡಿರ್ತೀವಿ. ಲೋಕಲ್ ಅಲ್ಲೇ ಸ್ಥಳೀಯರೇ ವಿ ಕಲ್ಟಿವೇಟ್ ಅವರ್ ಓನ್ ಇನ್ಫಾರ್ಮರ್ಸ್, ಬೇಸಿಕಲಿ ಸ್ಟ್ರಿಂಜರ್ಸ್ ತರ. ಬಟ್ ಸಮ್ ಟೈಮ್ ದೇ ಡೂ ಡಬಲ್ ಗೇಮ್. ಮಿಸ್ಇನ್ಫಾರ್ಮೇಶನ್ ಕೊಡ್ತಾರೆ, ಅಲ್ಲಿಗೂ ಹೋಗುತ್ತೆ ಇಲ್ಲಿಗೂ ಹೋಗುತ್ತೆ. ಬಿಕಾಸ್ ಇನ್ಫಾರ್ಮೇಶನ್ ಅಲ್ಲ, ಇಲ್ಲಿ ತಂದು ಅಲ್ಲಿಗೆ ಹಾಕೋದು, ಅಲ್ಲಿ ತಂದು ಇಲ್ಲಿ ಹಾಕೊಡೋದು. ದೇರ್ ಓನ್ ಸರ್ವೈವಲ್. Most of the problem, because I'm in touch with some of the people who commanded these units, ಅವ್ರ ಪ್ರಾಬ್ಲಮ್ ಏನು ಅಂದರೆ ದಿಸ್ ಡಬಲ್ ಏಜೆಂಟ್ ಆಗ್ಬಿಡ್ತಾರೆ. ಸೊ ನಾವೇನು ನಂಬ್ಕೊಂಡಿರ್ತೀವಿ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರೆ, ಅದನ್ನ ಅದೇ ಹೇಳಿದ್ದು, ಇದು ಪಾರ್ಟ್ ಆಫ್ ದಿ ನಮಖರಾಮ್ ಕೆಲಸ ಮಾಡ್ತಾರೆ ಅಂತಾರಲ್ಲ, ಆ ಥರ ನಮಖರಾಮ್ ಕೆಲಸ ಮಾಡೋದಲ್ಲ ಸರ್. ಅದೇ ಒಂದು ತರ ಬಿಸ್ನೆಸ್ ಅಂತ ಕೆಲವೊಂದು ಜನರನ್ನ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಇನ್ಫಾರ್ಮರ್ಸ್ ಅಂತ ಹೇಳ್ತಾರಲ್ಲ, ಇನ್ಫಾರ್ಮರ್ಸ್ ಆರ್ ಮೋಸ್ಟ್ಲಿ ಡಬಲ್ ಏಜೆಂಟ್ಸ್. ನಿಮ್ಮಿಂದ ದುಡ್ಡು ತಗೊಂತಾರೆ ಸರ್, ಅಲ್ಲಿ ವೆಪನ್ಸ್ ಹೈಡ್ ಆಗಿದೆ, ದೇರ್ ಆರ್ 3 to 4 ಟೆರರಿಸ್ಟ್ ಅಂತ ಇರ್ತಾರೆ. They will give this information to you. They will give information to the second agency. They will give information this thing. So everybody is keen. So ಎಲ್ಲರಿಂದ 30,000 ಅಂತ ಒಂದು 1.5 lakhs ಅವನು ಏನಪ್ಪ ಅಂದ್ರೆ ಇದು ಮಾಡ್ತಾನೆ. that may be there, that may not be there. ಅವ್ರು ಗ್ಯಾರಂಟಿಯಾಗಿ ನಾನು ಒಂದು ಪರ್ಸನಲ್ ಇನ್ಸಿಡೆಂಟ್ ಕೇಳಿದ್ದು ಅಥವಾ ನೋಡಿದ್ದು ಸ್ವತಃ ಏನಂತಂದ್ರೆ, ಸರ್ ನಿಮ್ಗೆ ನಂಬಿಕೆ ಇರಲಿಲ್ಲಪ್ಪ ಅಂದ್ರೆ ನಾನು ಮೊಬೈಲ್ ನಿಮ್ಮ ಹತ್ರ ಇಟ್ಕೊಳ್ರಿ ಅಂತ ಮೊಬೈಲೇ ಬಿಟ್ಟು ಹೋಗ್ತಾರೆ. ಸೊ ಯು ವಿಲ್ ಹ್ಯಾವ್ ಸೋ ಮಚ್ ಆಫ್ ಕಾನ್ಫಿಡೆನ್ಸ್. ಫಾರ್ ಹಿಮ್ ಮೊಬೈಲ್ ಈಸ್ ಜಸ್ಟ್ 3,000 rupees, ಬಟ್ ಹಿ ಹ್ಯಾಸ್ ಅರ್ನ್ಡ್ 30,000. ಸೊ ಈ ತರನು ಡಬಲ್ ಗೇಮ್. ನಾವು ಇಲ್ಲಿ ಕೂತ್ಕೊಂಡು ಮಾತನಾಡ್ತೀವಿ, ಬಟ್ ಒಳಗಡೆ ಏನೇನು ನಡೆಯುತ್ತೆ ಅನ್ನೋದನ್ನ ವಾರ್ ಫೀಲ್ಡ್ ಅಲ್ಲಿ ಇದ್ದವರೇ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದಾರೆ. ಎಲ್ಲಿ ಎಡಬಟ್ಟು